ಅದು ಪುರಾತನ ಕೆರೆ, ಸಾರ್ವಜನಿಕರ ಬಳಕೆಗೆ ಇದ್ದಂತಹ ಕೆರೆ. ಆದರೆ ಸರ್ಕಾರ ಖಾಸಗಿ ಕಂಪನಿಯವರಿಗೆ ಈ ಕೆರೆಯನ್ನ ನೀಡಿದೆ. ಇದರ ವಿರುದ್ಧ ರೈತರು, ಹೋರಾಟಗಾರರು ಬೀದಿಗಿಳಿದಿದ್ದಾರೆ. ಪುರಾತನ ಕೆರೆ ಖಾಸಗಿಯವರ ಪಾಲು. ಜಿಲ್ಲಾಧಿಕಾರಿ ಹೇಳಿಕೆಗೆ ತೀವ್ರ ವಿರೋಧ. ಇದು ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಇರುವ ಕೆರೆ. ಈ ಹಿಂದೆ ಕುಂಬಾರರು ಇಲ್ಲಿಂದ ಮಣ್ಣು ತೆಗೆದುಕೊಂಡು ಮಡಿಕೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಹಾಲಬರ್ತಿ, ಕಿಡದಾಳ ಸೇರಿ ವಿವಿಧ ಗ್ರಾಮಗಳ ಜನ ಜಾನುವಾರುಗಳಿಗೂ ಉಪಯೋಗವಾಗ್ತಾ ಇತ್ತು. ಈ ಮಧ್ಯೆ ಕೆರೆ ವ್ಯಾಪ್ತಿಯಲ್ಲಿ ಬಲ್ಡೋಟಾ ಕಂಪನಿ ಅವರು ಭೂಮಿ ವಶ ಜೊತೆ ಬಸಾಪುರ ಕೆರೆಯನ್ನು ವಶಪಡಿಸಿಕೊಂಡಿದ್ದಾರೆ. 44.35 ಎಕರೆ ವಿಸ್ತಾರದ ಈ ಕೆರೆಯನ್ನ 2007ರಲ್ಲಿ ಅಂದಿನ ರಾಜ್ಯ ಸರ್ಕಾರ 33 ಲಕ್ಷ ರೂಪಾಯಿಗೆ ಬಲ್ಡೋಟದವರಿಗೆ ಮಂಜೂರು ಮಾಡಿ 30 ವರ್ಷದವರೆಗೂ ಪರಭಾರೆ ಮಾಡಬಾರದು, ಕೆರೆಯನ್ನಾಗಿ ಉಳಿಸಬೇಕೆಂದು ಸೂಚಿಸಿದೆ. ಆದರೆ ಬಲ್ಡೋಟಾ ಕಂಪನಿಯವರು 12 ಎಕರೆ ಕೆರೆಯನ್ನ ಮುಚ್ಚಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಕೊಪ್ಪಳ ಬಚಾವೋ ಆಂದೋಲನಾ ಸಮಿತಿಯವರು ಹೈಕೋರ್ಟ್ನಲ್ಲಿ 2009ರಲ್ಲಿ ದಾವೆ ಹೂಡಿದ್ದರು. ವಿಚಾರಣೆ ನಡೆಸಿದ ಹೈಕೋರ್ಟ್ 2022ರಲ್ಲಿ ಈ ಕೆರೆ ಸಾರ್ವಜನಿಕರ ಬಳಕೆಗೆ ಇರಬೇಕೆಂದು ಸೂಚಿಸಿದೆ. ಇದರ ಬೆನ್ನಲ್ಲೇ ಕೆರೆಯನ್ನ ಜಾನುವಾರುಗಳು, ರೈತರು ಉಪಯೋಗ ಮಾಡಿದ್ದಕ್ಕೆ ಗಲಾಟೆಯೂ ಆಗಿತ್ತು. ಆಗ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು 34 ಎಕರೆ ಪ್ರದೇಶವನ್ನ ಬಲ್ಡೋಟಾದವರು ಕೆಐಡಿಬಿಯಿಂದ ವಶಪಡಿಸಿಕೊಂಡಿದ್ದಾರೆಂದು ಸ್ಪಷ್ಟನೆ ನೀಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ದರು. 2024ರಲ್ಲಿ ಸುಪ್ರೀಂ ಕೋರ್ಟ್ ಕಾರ್ಖಾನೆ ವಶಪಡಿಸಿಕೊಂಡ ಭೂಮಿ ಅವರಿಗೆ ಎಂದಿದೆ. ಆದರೆ ಕೆರೆಯು ಕಾರ್ಖಾನೆಯವರ ವಶದಲ್ಲಿದೆ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೆರೆ ಸಹಿತ ಅವ್ರ ಪರವಾಗಿ ಆದೇಶ ಅಂದ್ರೆ ಇಟ್ ಈಸ್ ಪಾರ್ಟ್ ಆಫ್ ದ ಟೋಟಲ್ ಎಕ್ಸ್ಟೆಂಟ್ ಅಕ್ವೈರ್ಡ್. ಲೀಸ್ ಅಲ್ರದು, ಇಟ್ ಈಸ್ ಥ್ರೂ ಕೆಐಡಿಬಿ ಪರ್ಚೇಸ್ ಆಗಿದೆ ಸರ್. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಪರವಾಗಿ ಲ್ಯಾಂಡ್ ಆಗಿತ್ತು, ಅದ್ರ ಜೊತೆ ಕೆರೆನ ಅವಾಗ ಅದು ಸೇರಿ ಅಲ್ಲ, ಯಾವ ಲೀಸ್ ಆಗಿತ್ತು ಮಾಡಿಲ್ಲ, ಬಟ್ ಅವರು ವಾದ ಮಾಡಿ ಅದೆಲ್ಲ ಕಾಪಿ ಕೊಟ್ಟಿದ್ದಾರೆ. ಅಲ್ಲ ಸರ್, ಜಿಲ್ಲಾಧಿಕಾರಿಗಳ ಈ ಹೇಳಿಕೆಗೆ ಕೊಪ್ಪಳ ಬಚಾವೋ ಆಂದೋಲನಾ ಸಮಿತಿಯವರು ಕೆರಳಿ ಕೆಂಡವಾಗಿದ್ದಾರೆ. ಕೆಐಡಿಬಿ ಅವರು ವಶಪಡಿಸಿಕೊಂಡು ಕಾರ್ಖಾನೆಯವರಿಗೆ ನೀಡಿದ ಭೂಮಿಗೆ ಮಾತ್ರ ಸುಪ್ರೀಂ ಆದೇಶ ಅನ್ವಯಿಸುತ್ತೆ. ಆದರೆ ಬಸಾಪುರ ಕೆರೆ ಸಾರ್ವಜನಿಕರಿಗೆ ಇರಬೇಕೆಂದು ಹೇಳಿದ್ದಾರೆ ಅನ್ನೋದು ಹೋರಾಟಗಾರರ ವಾದವಾಗಿದೆ. ಜಿಲ್ಲಾಧಿಕಾರಿಗಳು ಇವತ್ತು ಯಾವ ಒಂದು ನಿಲುವಿಗೆ ಬಂದಾರಂತಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲದ ಮಾಹಿತಿಯನ್ನು ಹೇಳಿ ಸುಪ್ರೀಂ ಕೋರ್ಟು ಪ್ಯೂರ್ಲಿ ಅದು ಲ್ಯಾಂಡ್ ಅಕ್ವಿಸಿಷನ್ 1034 ಎಕರೆಗೆ ಸಂಬಂಧಪಟ್ಟಂಥದ್ದು. ಅದು 2006ರಲ್ಲಿ ಆಗಿರ್ತಕ್ಕಂಥ ಒಂದು ಅಧಿಸೂಚನೆ ಕರ್ನಾಟಕ ಸರ್ಕಾರದ್ದು ಕೆಐಡಿಬಿ ಮೂಲಕ. ಈ ಕೆರೆ ಐತಲ್ಲ, ಇದು ಕೆಐಡಿಬಿ ಮೂಲಕ ಇದು ಸ್ವಾಧೀನ ಮಾಡಿದಂಥದ್ದಲ್ಲ, ಇದು ಸರ್ಕಾರದ ಮಂಜೂರಾತಿ. ಈ ಸರ್ಕಾರದ ಮಂಜೂರಾತಿ ಕಾರ್ಯದರ್ಶಿಗಳ ಮಟ್ಟದ್ದು. ಬಸಾಪುರ ಕೆರೆ ಬಗ್ಗೆ ನೀಡಿರುವ ಆದೇಶವನ್ನ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನಿಸಬಹುದಾಗಿದೆ ಅಂತ ಕೋರ್ಟ್ ಹೇಳಿದೆ. ಒಟ್ನಲ್ಲಿ ಕೆರೆ ಸಾರ್ವಜನಿಕರಿಗೆ ಉಳಿಯಬೇಕು ಅನ್ನೋದು ಹೋರಾಟಗಾರರ ಒತ್ತಾಯವಾಗಿದೆ. ಕೆರೆ ಯಾರ ಪಾಲಾಗುತ್ತೆ ಕಾದು ನೋಡಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್